ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶೈಲಜಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ. ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬೌಲ್ ಹಾಲು, ಅರ್ಧ ಬೌಲ್ ಶುಗರ್, ಅರ್ಧ ಬೌಲ್ ಶಾವಿಗೆ, 2 ಸ್ಪೂನ್ ಬಾದಾಮಿ ಪೌಡರ್, ಸ್ವಲ್ಪ ದ್ರಾಕ್ಷಿ ಗೋಡಂಬಿ. ಮಾಡುವ ವಿಧಾನ: ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ತೆಗ್ದು ಒಂದು ಬೌಲಿಗೆ ಎತ್ತಿಟ್ಕೋಬೇಕು. ಆ ಬೌಲಿಗೆ ನಾವು ಶಾವಿಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಶಾವಿಗೆ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದಕ್ಕೆ ಹಾಲು ಹಾಕ್ಕೊಬೇಕು. ಹಾಲು 1.5 ಬೌಲ್ ಹಾಲು ಹಾಕ್ಕೋಬೇಕು. ನಾನು 1 ಬೌಲ್ ಇಟ್ಕೊಂಡಿದ್ದೀನಿ. ಮತ್ತೆ ನೋಡಿ ಈಗ ಅರ್ಧ ಬೌಲ್ ಸೇರಿಸ್ಕೋತೀನಿ ನಾನು. ಹಾಲು ಸಾಕಾಗುತ್ತೆ. ಆ ಶಾವಿಗೆ ಅರ್ಧ ಬೌಲ್ ಶಾವಿಗೆಗೆ ಇದು ಸಾಕಾಗುತ್ತೆ. ನೋಡಿ ಶಾವಿಗೆ ಬೇಯಬೇಕು ಹಾಲಲ್ಲಿ. ಚೆನ್ನಾಗಿ ಬೆಂದರೆ ಶಾವಿಗೆ ಚೆನ್ನಾಗಿರುತ್ತೆ. ಹಾಲಲ್ಲೇ ಬೆಂದರೆ ಚೆನ್ನಾಗಿರುತ್ತೆ. ನೀರಲ್ಲಿ ಬೇಯಿಸಿ ಮತ್ತು ಹಾಲೆ ಒಳಗಡೆ ಹಾಕೋದ್ರ ಬದಲು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಹಾಲಲ್ಲೇ ಬೆಂದಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಕೈಯಾಡ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಅದು ಹಾಲಲ್ಲಿ ಬೇಯಬೇಕು. ನೋಡಿ ಈಗ ಬೆಂದಿದೆ, ನೋಡಿ ಮುಕ್ಕಾಲು ಭಾಗ ಬೆಂದಿದೆ. ಕೈಯಾಡಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಕರೆಕ್ಟಾಗಿದೆ ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ. ಈಗ ನಾವು ಶುಗರ್ ಆ್ಯಡ್ ಮಾಡ್ಕೊತೀವಿ. ಅರ್ಧ ಕಪ್ಪು ಶುಗರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಕಮ್ಮಿ ಸ್ವೀಟ್ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ನಾವು ಏಕೆಂದರೆ ಬಾದಾಮಿ ಪೌಡರಲ್ಲೂ ಸ್ವಲ್ಪ ಶುಗರ್ ಇರುತ್ತೆ, ಹಂಗಾಗಿ ನಾವು ಅರ್ಧ ಬೌಲ್ ಕರೆಕ್ಟಾಗಿ ಸಾಕಾಗುತ್ತೆ. ಹಾಕಿ ಕುದಿಸ್ಬೇಕು. ಶುಗರ್ ಕರಗಿದ್ರೆ ಸಾಕು, ತುಂಬ ಕುದಿಯೋದು ಬೇಕಾಗಿಲ್ಲ, ಕುದಿಸ್ತಾನೇ ಇರೋದು ಬೇಕಾಗಿಲ್ಲ. ಏಕೆಂದರೆ ನಾವು ಶಾವಿಗೆ ಪಾಯಸ ಮಾಡಿಟ್ಟಾದಮೇಲೆ ತುಂಬ ಗಟ್ಟಿಯಾಗ್ಬಿಡುತ್ತೆ ತುಂಬ ಕುದಿಸಿದ್ರೆ. ಹಾಗಾಗಿ ಇದು ಒಂದು ಟಿಪ್ಸು ನಿಮಗೆ. ಈ ಥರ ಮಾಡಿದ್ರೆ ಕರಗಿಸಿದ್ರೆ ಸಾಕು, ಕುದಿಸಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದು ಕುದೀತಾ ಪಾಕ ಥರ ಆಗ್ಬಿಟ್ಟು ಅದು ಗಟ್ಟಿಯಾಗ್ಬಿಡುತ್ತೆ ಪಾಯಸ. ಹಾಗಾಗಿ ನೋಡಿ ಕರೆಕ್ಟಾಗಿದೆ. ಒಂದು ಕುದಿ ಕುದಿದ್ರೆ ಸಾಕು, ಕರಗುತ್ತಲ್ಲ, ಕುದಿದ್ರೆ ಸಾಕಾಗುತ್ತೆ. ಈಗ ನಾವು 2 ಸ್ಪೂನ್ ಬಾದಾಮಿ ಪೌಡರ್ನ ಹಾಕ್ಕೊಂಡು ಕೈ ಆಡಬೇಕು, ಇಲ್ಲಾಂದರೆ ಗಂಟಾಗುತ್ತಲ್ಲ, ಅಲ್ಲಿ ಗಂಟಾಗ್ಬಿಡುತ್ತೆ. ಕೈ ಆಡಿ ಈ ಥರ ಕೈ ಆಡಿಬಿಟ್ಟು ಒಂದು ಕುದಿ ಕುದಿಸಿ ಸಾಕಾಗುತ್ತೆ. ನೋಡಿ ಈ ಥರ ಕುದಿಸಿದ್ರೆ ಸಾಕಾಗುತ್ತೆ. ಶಾವಿಗೆ ಪಾಯಸ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ, ಸಾಕಾಗುತ್ತೆ. ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿದೆ. ನೀವು ಎಷ್ಟೊತ್ತಿಟ್ರೂ ಇದು ಗಟ್ಟಿ ಆಗಲ್ಲ, ಕರೆಕ್ಟಾಗಿದೆ. ನೀವು ಬೌಲಿಗೆ ಸರ್ವ್ ಮಾಡ್ಕೊಂಡು ದ್ರಾಕ್ಷಿ ಗೋಡಂಬಿಯಿಂದ ಅಲಂಕರಿಸಿ ಶಾವಿಗೆ ಪಾಯಸ ರೆಡಿ ಆಗುತ್ತೆ.